ಸರ್ ನಾವೀಗ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಫ್ಲೈಟ್ ಮೋಡ್ ಏನಕ್ಕೆ ಆನ್ ಮಾಡಬೇಕು? ಆನ್ ಮಾಡದೇ ಇದ್ರೆ ಏನಾಗತ್ತೆ ಆಗ್ಬಿಡತ್ತೆ ಅಥವಾ ಫ್ಲೈಟ್ ಕ್ರಾಶ್ ಏನಾದರೂ ಆಗತ್ತಾ? ಏರೋಪ್ಲೇನ್ ಮೋಡ್ ಆನ್ ಮಾಡೋದ್ರಿಂದನೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ನಿನಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ, ನೀನು ಯಾವತ್ತಾದರೂ ನಿನ್ನ ಫೋನ್ನ ಸ್ಪೀಕರ್ ಹತ್ರ ತೊಗೊಂಡು ಹೋಗಿದ್ಯಾ? ಅದೊಂದು ಬಝಿಂಗ್ ಸೌಂಡ್ ಮಾಡುತ್ತೆ, ಕಿಕ್ ಕಿಕ್ ಅಂತ ಒಂದು ಡಿಸ್ಟರ್ಬೆನ್ಸ್ ಸೌಂಡು. ಅದೇ ರೀತಿನಲ್ಲಿ ಈ ಎಲ್ಲ ಪ್ಯಾಸೆಂಜರ್ಸು ಅಂದರೆ ಒಂದು 100ರಿಂದ 150 ಅಥವಾ 200 ಜನ ಪ್ಯಾಸೆಂಜರ್ಸ್ ಏನಾದರೂ ಏರೋಪ್ಲೇನ್ ಮೋಡ್ ಆನ್ ಮಾಡಿಲ್ಲ ಅಂತ ಹೇಳಿದ್ರೆ, ಆ ಬಝಿಂಗ್ ಸೌಂಡು ಕಾಕ್ಪಿಟ್ಟಲ್ಲಿ ನಾಯ್ಸ್ ಕ್ರಿಯೇಟ್ ಮಾಡುತ್ತೆ. ಈ ಪೈಲಟು ಮತ್ತು ಕೋ ಪೈಲಟ್ ಮಧ್ಯೆ ಕ್ಲಿಯರ್ ಕಮ್ಯುನಿಕೇಷನ್ ಇರಲ್ಲ. ಅಷ್ಟೇ ಅಲ್ಲದೆ ಈ ಏರ್ ಟ್ರಾಫಿಕ್ ಕಂಟ್ರೋಲರು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೂ ಅವ್ರಿಗೆ ಕ್ಲಿಯರಾಗಿ ಕೇಳಿಸ್ತಿರಲ್ಲ. ಈ ಬಝಿಂಗ್ ಸೌಂಡಿಂದ ಡಿಸ್ಟರ್ಬೆನ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ನಿನ್ನ ಫೋನು ಅಷ್ಟೇ, ಏರೋಪ್ಲೇನ್ ಮೋಡ್ ಆನ್ ಮಾಡಿಲ್ಲ ಅಂದರೆ 35,000 ಫೀಟ್ ಹೈಯಲ್ಲಿ ಅದು ನೆಟ್ವರ್ಕ್ನ ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾನೇ ಇರುತ್ತೆ. ಹತ್ತತ್ರ ಏನಿಲ್ಲ ಅಂದರೂ ಒಂದು 800 ಕಿಲೋಮೀಟರ್ 1 ಗಂಟೆಗೆ ಫ್ಲೈಟು ಚಲಿಸುತ್ತೆ. ಅದರಿಂದಾಗಿ ನಿನ್ನ ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ನಿನ್ನ ಫೋನು ಸಹ ಜಾಸ್ತಿ ಫಾರ್ ಎಕ್ಸಾಂಪಲ್ ರೇಡಿಯೋ ವೇವ್ಸ್ನ ಎಮಿಟ್ ಮಾಡ್ತಾ ಇರುತ್ತೆ. ಇದೆಲ್ಲದೂ ಆಗಬಾರ್ದು, ಕ್ಲಿಯರ್ ಕಮ್ಯುನಿಕೇಷನ್ ಇರಬೇಕು ಪೈಲಟು ಮತ್ತು ಕೋ ಪೈಲಟ್ ಮಧ್ಯ ಕಾಕ್ಪಿಟ್ಟಲ್ಲಿ ಅನ್ನೋದಕ್ಕೋಸ್ಕರ ಒಂದು ಸೇಫ್ಟಿ ಕನ್ಸರ್ನ್ ಪ್ಯಾಸೆಂಜರ್ಸ್ಗೋಸ್ಕರ ಏರೋಪ್ಲೇನ್ ಮೋಡ್ನ ಆನ್ ಮಾಡಬೇಕು ಅಂತ ಹೇಳೋದು. ಏರೋಪ್ಲೇನ್ ಮೋಡ್ ಆನ್ ಮಾಡಿಲ್ಲ ಅಂದರೆ ಏನೋ ಅನಾಹುತ ಆಗಿಬಿಡುತ್ತೆ, ಫ್ಲೈಟ್ ಕ್ರಶ್ ಆಗಿಬಿಡುತ್ತೆ ಅಂತ ಅಲ್ಲ. ಕ್ಲಿಯರ್ ಕಮ್ಯುನಿಕೇಷನ್ ಇರಲಿ. ಎಲ್ಲರ ಜೀವ ಇವತ್ತು ಕೋ ಪೈಲಟ್ಟು ಮತ್ತು ಪೈಲಟ್ ಕೈಯಲ್ಲಿರುತ್ತೆ. ಅದರಿಂದಾಗಿ ಅವರ ಮಧ್ಯ ಮತ್ತು ATC ಮಧ್ಯ ಕ್ಲಿಯರ್ ಕಮ್ಯುನಿಕೇಷನ್ ಆಗೋದಕ್ಕೋಸ್ಕರ ಏರೋಪ್ಲೇನ್ ಮೋಡ್ ಪ್ರತಿಯೊಬ್ಬರು ಆನ್ ಮಾಡೋದಕ್ಕೆ ಹೇಳೋದು.